ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಮಾಘ ಮಾಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ, ಶನೈಶ್ಚರ ಜಯಂತಿ ಎರಡೂ ಕೂಡ ಇರುತ್ತೆ. ಈಶ್ವರನ ಆರಾಧನೆ, ಅಭಿಷೇಕ, ಅರ್ಚನೆ ಇಂತಹ ಸೇವೆಗಳನ್ನು ಮಾಡೋದರಿಂದ ದೈವ ಕೃಪೆಗೆ ಪಾತ್ರರಾಗೋದು. ಸಾಡೆ ಸಾತಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಪಂಚಮ ಶನಿ ಈ ರೀತಿಯಾಗಿ ಬರುವಂತಹ ಗೋಚಾರದಲ್ಲಿ ಬರುವಂತಹ ಶನಿ ಸಂಬಂಧವಾದ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಶುಭ ಸಮಯ ಮತ್ತು ಪರ್ವಕಾಲ ಅಂತ ಕೂಡ ಹೇಳ್ಬೋದು. ಎಲ್ಲ ಆಸ್ತಿಕರು ಕೂಡ ಭಗವಂತನ ದರ್ಶನ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಫೆಬ್ರವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. 3ನೇ ತಾರೀಕು ಬುಧ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಶುಕ್ರನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಫೆಬ್ರವರಿ 13ನೇ ತಾರೀಕು ಸೂರ್ಯನು ಕೂಡ ಕುಂಭರಾಶಿಗೆ ಬರ್ತಾನೆ. 23ನೇ ತಾರೀಕು ಕುಜನು ಕೂಡ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ 5 ಗ್ರಹಗಳ ಚಲನೆ ಅಂದರೆ ರವಿ, ಬುಧ, ಕುಜ, ಶುಕ್ರ ಮತ್ತು ರಾಹು, ಈ 5 ಗ್ರಹಗಳ ಚಲನೆ ಕುಂಭರಾಶಿಯಲ್ಲಿ ಆಗ್ತಾ ಇರುತ್ತೆ. ಈ ಎಲ್ಲ ಗ್ರಹಗಳ ಮೇಲೆ ಗುರುದೃಷ್ಟಿ ಬೀಳುತ್ತೆ ಅನ್ನುವಂಥದ್ದು ಒಂದು ಉತ್ತಮವಾದಂತಹ ಪರಿಹಾರ. ದೇವತೆಗಳ ಗುರುವಾದಂತಹ ದೈವಗುರುವಿನ ದೃಷ್ಟಿ ಈ ಎಲ್ಲ ಗ್ರಹಗಳ ಮೇಲೆ ಬೀಳುವಂಥದ್ದು ಬಹಳಷ್ಟು ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಎಲ್ಲ ರಾಶಿಯವರಿಗೂ ಕೂಡ ಇದರ ಅನುಕೂಲಗಳು ಹೆಚ್ಚಾಗಿ ಇರುತ್ತೆ ಅಂತ ಕೂಡ ಹೇಳ್ಬೋದು. ಎಲ್ಲೋ ಒಂದೆರಡು ರಾಶಿಗಳನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ರಾಶಿಗಳಿಗೆ ಇದು ಒಂದು ಉತ್ತಮವಾದಂತಹ ಫಲ ಕೊಡುವ ಸಮಯ ಆಗಿರುತ್ತೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ಅಥವಾ ಕುಂಭ ಲಗ್ನದವರಿಗೆ 5 ಗ್ರಹಗಳು ಲಗ್ನ ರಾಶಿಯಲ್ಲಿರ್ತಾರೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಅದರಲ್ಲೂ ಕೂಡ ಫೆಬ್ರವರಿ 3 ಮತ್ತು 5ನೇ ತಾರೀಕು ಬುಧ ಮತ್ತು ಶುಕ್ರರು ಜನ್ಮಲಗ್ನ ಅಥವಾ ಜನ್ಮ ರಾಶಿಯಲ್ಲಿರುವಂಥದ್ದು, ಗುರು ಅವರನ್ನು ನೋಡುವಂಥದ್ದು ತುಂಬ ಒಳ್ಳೆಯದು. ಗುರುಬಲ ಕೂಡ ನಡೀತಾ ಇದೆ ಕುಂಭರಾಶಿಯವರಿಗೆ. ಇದು ಒಂದು ಉತ್ತಮವಾದಂತಹ ಸಮಯ. ಗುರು ಅಂತಹ ಏನು ಮಿತ್ರತ್ವ ಇಲ್ಲದಿರೋದರಿಂದ ಈ ಗುರುಬಲದಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಅನುಕೂಲಗಳು ಕಾಣದಿದ್ದರೂ ಕೂಡ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗ್ರಹಗಳ ಚಲನೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಏಕೆಂದರೆ ಈ ಸಮಯದಲ್ಲಿ ಒಂದು ರೀತಿಯಲ್ಲಿ ಕಾಳಸರ್ಪ ಯೋಗ ಅಥವಾ ಕಾಳಸರ್ಪದ ಗ್ರಹಗಳ ಚಲನೆ ಅನ್ನುವಂಥದ್ದು ಅದರ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಆ ಒಂದು ಯೋಗ ಒಂದು ಉತ್ತಮ ರೀತಿಯಲ್ಲಿ ನಡೆಯೋದಕ್ಕೂ ಕೂಡ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಆರೋಗ್ಯದಲ್ಲಿ ಅಭಿವೃದ್ಧಿ ಇದನ್ನೆಲ್ಲ ಕಾಣೋದಕ್ಕೆ ಗುರು ತುಂಬ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಉತ್ತಮವಾದಂತಹ ಸಮಯ ಆಗಿರುತ್ತೆ. ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭದಲ್ಲೇ ಬುಧ ಮತ್ತು ಶುಕ್ರ ಲಗ್ನದ ಅಥವಾ ರಾಶಿಯ ಜೊತೆಯಲ್ಲಿ ಬರೋದರಿಂದ ತುಂಬ ಅನುಕೂಲಗಳನ್ನು ಕಾಣ್ತೀರ. ಅವರಿಬ್ಬರು ಪರಮ ಮಿತ್ರರಾಗಿರೋದರಿಂದ ಹಲವಾರು ಸಮಸ್ಯೆಗಳಿಗೆ ಈ ಮಾಸದಲ್ಲಿ ಪರಿಹಾರ ಸಿಗುತ್ತೆ ಅಂತ ಕೂಡ ಖಂಡಿತವಾಗ್ಲೂ ಹೇಳ್ಬೋದು. ಕುಟುಂಬದಲ್ಲಿ ಬಹಳಷ್ಟು ಅನುಕೂಲಗಳಾಗೋದಕ್ಕೆ ಶನಿ ಸಾಡೆ ಸಾತಿನ ಬಿಡುಗಡೆಯ ಸಮಯ ಖಂಡಿತ ಕುಂಭರಾಶಿಗೆ ಒಳ್ಳೆಯದನ್ನು ಮಾಡ್ತಾನೆ. ಇದರ ಬಗ್ಗೆ ಬಹಳ ನಿರೀಕ್ಷೆಗಳನ್ನು ಇಟ್ಕೊಳ್ಬೋದು ಕುಂಭರಾಶಿಯವರು. ಹೆಚ್ಚಿನ ಸಮಸ್ಯೆಗಳು ಬರೋದಿಲ್ಲ. ಇನ್ನು ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಕುಜ ವ್ಯಯಭಾವದಲ್ಲಿರೋದರಿಂದ ಫೆಬ್ರವರಿ 23ರ ತನಕ ಯಾವುದೇ ಹಣಕಾಸಿನ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಒಂದು ತಿಂಗಳು ಸ್ವಲ್ಪ ವಿಳಂಬ ಆಗುತ್ತೆ. ಬಟ್ ಮುಂದಕ್ಕೆ ತುಂಬ ಚೆನ್ನಾಗಿದೆ. ಶುಕ್ರ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ ಕುಂಭರಾಶಿಗೆ, ಅದು ಕೂಡ ತುಂಬ ಒಳ್ಳೆಯ ಸಮಯ. ಸೊ ಫೆಬ್ರವರಿ 3ನೇ ತಾರೀಕಿನಿಂದ 1-2 ತಿಂಗಳ ಸಮಯ ಏನಿದೆ ಕುಂಭರಾಶಿಯವರಿಗೆ ಫೈನಾನ್ಷಿಯಲಿ ತುಂಬ ಅನುಕೂಲ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮವಾದಂತಹ ಸಮಯ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೂನ್ 5ರ ತನಕ ಗುರುಬಲ ಇರುತ್ತೆ. ಸೊ ಇದು ಕುಂಭರಾಶಿಯವರಿಗೆ
ಅತ್ಯಂತ ಅವಶ್ಯಕವಾಗಿರುವಂತಹ ಗುರುಬಲ ಇದು. ಏಕೆಂದರೆ ಸಾಡೆ ಸಾತಿ ನಡೆಯೋದ್ರ ಜೊತೆಗೆ ಜನ್ಮರಾಶಿಯಲ್ಲಿ ರಾಹು ಇರುವಂಥದ್ದು ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿಗಳನ್ನು ರಾಹು ಕೊಡ್ತಾನೆ ಬಂದಿದ್ದಾನೆ. ಇದಕ್ಕೆಲ್ಲ ಒಂದು ಪರಿಹಾರ ಸಿಗಬೇಕಾದ್ರೆ ಗುರು ಬಲಿಷ್ಠನಾಗಿರಬೇಕು. ಗುರುದೃಷ್ಟಿ ರಾಶಿ ಮೇಲಿದ್ದಾಗ ಮಾತ್ರ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕುಂಭರಾಶಿಯವರಿಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದು ತುಂಬ ಒಳ್ಳೆಯ ಸಮಯ. ಇನ್ನೊಂದು 2 ತಿಂಗಳು ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ತುಂಬ ಉತ್ತಮವಾದಂತಹ ಸಮಯ. ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳು ತುಂಬ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ವಾಹನದಿಂದ ಲಾಭಗಳು ಉಂಟಾಗುತ್ತೆ. ಫೆಬ್ರವರಿ 23ರ ನಂತರದಲ್ಲಿ ಭೂಮಿಗೆ ಸಂಬಂಧಪಡುವ ವ್ಯವಹಾರಗಳು ಕುಂಭರಾಶಿಯವರಿಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಅಥವಾ ಭೂಮಿ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಖಂಡಿತ ಅದನ್ನು ಮಾಡಿಕೊಳ್ಬೋದು. ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಗುರುಬಲದಲ್ಲಿ ತುಂಬ ಲಾಂಗ್ ಟರ್ಮಲ್ಲಿ ಏನಾದರೂ ಪ್ಲ್ಯಾನ್ಗಳಿದ್ದರೆ ಅದನ್ನು ಈಗಿಂದ ಶುರು ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ವೈವಾಹಿಕ ಜೀವನ ಸಾಮರಸ್ಯ ತುಂಬ ಶುಭ ಫಲಗಳನ್ನು ಕೊಡುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಇದಕ್ಕಿಂತ ಒಳ್ಳೆಯ ಸಮಯ ಸಿಗೋದಿಲ್ಲ. ಗುರು ಪಂಚಮದಲ್ಲಿ ಅಂದರೆ ತ್ರಿಕೋಣದಲ್ಲಿದ್ದಾನೆ. 5, 9ರಲ್ಲಿ ಗುರು ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಲ್ಲಿ ಕುಂಭರಾಶಿಯವರಿಗೆ 5ನೇ ಮನೆಯ ಗುರು ಬಹಳಷ್ಟು ಶುಭ ಫಲಗಳನ್ನು ಕೊಡ್ತಾನೆ. ಸ್ವಲ್ಪ ವಿಳಂಬ ಆದರೂ ಕೂಡ ಇನ್ನೊಂದು 2 ತಿಂಗಳು ಕುಂಭರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿ ಇದೆ. ಬುಧ ಮತ್ತು ಶುಕ್ರನ ಸಂಚಾರ ಬಹಳ ಉತ್ತಮ ಸ್ಥಾನಗಳಲ್ಲಾಗೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ವರ್ಷದಲ್ಲಿ ಎಲ್ಲೋ 1-2 ತಿಂಗಳು ಮಾತ್ರ ಇಷ್ಟು ಅನುಕೂಲದ ಸಮಯಗಳು ಸೃಷ್ಟಿಯಾಗುತ್ತೆ. ವಿವಾಹಕ್ಕೂ ಕೂಡ ತುಂಬ ಉತ್ತಮವಾದಂತಹ ಸಮಯ. ಅಷ್ಟಮಾಧಿಪತಿ ಬುಧ ಲಗ್ನದಲ್ಲಿರ್ತಾನೆ. ಸ್ವಲ್ಪ ಆರೋಗ್ಯದಲ್ಲಿ ಅಂದರೆ ಜೀರ್ಣಕ್ರಿಯೆ, ಡೈಜೆಷನ್, ಬೆನ್ನು ಹುರಿಯ ಸಮಸ್ಯೆಗಳು, ಬ್ಯಾಕ್ ಪೇಯ್ನ್ ಇಂಥದ್ದೆಲ್ಲ ಸ್ವಲ್ಪ ಬರೋದಕ್ಕೆ ಕಾರಣ ಇರುತ್ತೆ. ಯಾಕೆಂದರೆ ಬುಧ ನೀಚ ಕ್ಷೇತ್ರಕ್ಕೆ ಹೊರಡ್ತಾ ಇರ್ತಾನೆ. ಅವನ ಜೊತೆಯಲ್ಲಿ ಕುಜ ಮತ್ತು ರಾಹುವಿನ ಯುತಿ ಕೂಡ ಆಗುತ್ತೆ ಫೆಬ್ರವರಿ 23ರ ನಂತರ. ಸೊ ಆಹಾರ ಪದ್ಧತಿಗಳ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟಾಗಿದ್ದರೆ ಈ ಸಮಯದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಕುಂಭರಾಶಿಯವರಿಗೆ. ಇನ್ನು ಭಾಗ್ಯಾಧಿಪತಿ ಶುಕ್ರ ಜನ್ಮರಾಶಿಯಲ್ಲಿದ್ದಾನೆ. ಪಿತ್ರಾರ್ಜಿತ ಆಸ್ತಿ, ಪ್ರಾಪರ್ಟಿ ಇದೆಲ್ಲ ತುಂಬ ಅಭಿವೃದ್ಧಿ ಆಗುತ್ತೆ. ಇದರ ಬಗ್ಗೆ ಯಾವುದೇ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ. ಜೂನ್ 5ರ ತನಕ ಗುರುಬಲ ಇದೆ. ಸೊ ಆ ಟೈಮಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಕೂಡ ಉತ್ತಮ ಆಗುತ್ತೆ. ಅದರಲ್ಲಿ ಈ 2 ತಿಂಗಳು ಕುಂಭರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಕುಜ ವ್ಯಯಭಾವದಲ್ಲಿರ್ತಾನೆ. ಸ್ವಲ್ಪ ಕುಂಭರಾಶಿಯವರಿಗೆ ಉದ್ಯೋಗದ ಕಿರಿಕಿರಿಗಳು ಇದನ್ನು ಮಾಡ್ತಾನೆ ಬರ್ತಾನೆ ಕುಜ. ಯಾಕೆಂದರೆ ವ್ಯಯಭಾವದಲ್ಲಿರ್ತಾನೆ. ಫೆಬ್ರವರಿ 23ರ ನಂತರದಿಂದ ಸ್ವಲ್ಪ ಅನುಕೂಲಗಳು ಉಂಟಾಗುತ್ತೆ ಕುಂಭರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ. ಇನ್ನೇನಾದರೂ ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದರೆ ಕುಂಭರಾಶಿಯವರು ಈ 2 ತಿಂಗಳಲ್ಲಿ ಯಾವುದಾದ್ರೂ ಪ್ರಯತ್ನಗಳನ್ನು ಮಾಡಿ ಈ ಸಮಯದಲ್ಲಿ ಯಾವುದಾದ್ರೂ ಸಂದರ್ಭಗಳು ಅಥವಾ ಅವಕಾಶಗಳು ಬಂದರೆ ಖಂಡಿತ ಪರಿವರ್ತನೆಗಳನ್ನು ಮಾಡಿಕೊಳ್ಬೋದು. ಅದರಿಂದ ಒಳ್ಳೆಯದಾಗತ್ತೆ. ಏಕೆಂದರೆ ಶುಕ್ರ ಪರಮ ಯೋಗಕಾರಕನಾಗಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ ಅವನು ಮುಂದಿನ ದಿನಗಳಲ್ಲಿ. ಸೊ ಶುಕ್ರ ಜನ್ಮಲಗ್ನ ಅಥವಾ ರಾಶಿಯಲ್ಲಿರುವಂಥದ್ದು, ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದು, ಶುಕ್ರ ಮತ್ತು ಶನಿಯ ಯುತಿ ಆಗುವಂಥದ್ದು. ಕೇಂದ್ರ ಕೋಣಾಧಿಪತಿಗಳು ದ್ವಿತೀಯ ಸ್ಥಾನದಲ್ಲಿ ಸೇರ್ತಾರೆ. ಸೊ ಇದು ಉದ್ಯೋಗ ಕ್ಷೇತ್ರದಲ್ಲಿ ಏನಾದರೂ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಹೊಸ ಉದ್ಯೋಗದ ನಿರೀಕ್ಷೆಗಳಿದ್ದರೆ ಖಂಡಿತ ಕುಂಭರಾಶಿಯವರು ಪ್ರಯತ್ನ ಮಾಡಿ. ಫೆಬ್ರವರಿ ತಿಂಗಳಲ್ಲಿ ಆ ಅನುಕೂಲಗಳನ್ನು ಖಂಡಿತವಾಗ್ಲೂ ನೋಡ್ತೀರಾ. 23ರ ನಂತರದಲ್ಲಿ ಅದು ಸಾಧ್ಯ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಏಕಾದಶ ಲಾಭಸ್ಥಾನಾಧಿಪತಿ ಗುರು ಪಂಚಮದಲ್ಲಿದ್ದು ಲಾಭಸ್ಥಾನವನ್ನು ನೋಡ್ತಾನೆ. ಅತಿಯಾದ ಲಾಭದ ನಿರೀಕ್ಷೆಗಳೇನೂ ಇರೋದಿಲ್ಲ. ಏಕೆಂದರೆ ಗುರು ಆ ಥರದ ಭಾವನೆಗಳನ್ನು ಹೆಚ್ಚಾಗಿ ಕೊಡೋದಿಲ್ಲ. ಹಾಗಾಗಿ ನೀವು ಪ್ರಯತ್ನಗಳನ್ನು ಕೂಡ ಕಡಿಮೆ ಮಾಡುವಂತಹ ಸಂದರ್ಭಗಳಿರುತ್ತೆ. ಬಟ್ ಏನೇ ಇದ್ದರೂ ಕುಂಭರಾಶಿಯವರು ನಿಜವಾಗ್ಲೂ ಉದ್ಯೋಗದ ವಿಚಾರದಲ್ಲಿ ಏನಾದರೂ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಜೂನ್ ಒಳಗಡೆ ಅದನ್ನು ಸಾಕಾರ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕವಾಗುತ್ತೆ. ಅದರಲ್ಲೂ
ಈ ಫೆಬ್ರವರಿ 5ನೇ ತಾರೀಕಿನಿಂದ ಶುಕ್ರ ಜನ್ಮಲಗ್ನದಲ್ಲಿರ್ತಾನೆ. 1 ತಿಂಗಳ ನಂತರ ಅವನು ದ್ವಿತೀಯ ಧನಸ್ಥಾನದಲ್ಲಿ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಈ ಎಲ್ಲ ಒಂದು ಶುಕ್ರನ ಪರಿವರ್ತನೆ, ಗುರುಬಲ ಮತ್ತು ಶನಿ ಮತ್ತು ಶುಕ್ರನ ಯುತಿ ಆಗುವಂಥದ್ದು, ಅಂದರೆ ಅವರಿಬ್ಬರು ಒಟ್ಟಿಗೆ ಕೂತ್ಕೊಳ್ಳುವಂಥದ್ದು, ಇವೆಲ್ಲದೂ ಕೂಡ ಕುಂಭರಾಶಿಯವರಿಗೆ ಉದ್ಯೋಗಕ್ಕೆ ಪರ್ಟಿಕ್ಯುಲರ್ ಆಗಿ ಅನುಕೂಲ ಮಾಡುವಂತಹ ಸ್ಥಿತಿ ಇರುತ್ತೆ. ಅದರ ಬಗ್ಗೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಕುಂಭರಾಶಿಯವರು ತುಂಬ ಅನುಕೂಲಗಳನ್ನು ಕಾಣ್ತೀರ. ವ್ಯಯಾಧಿಪತಿಯಾದಂತಹ ಶನಿ ಧನಸ್ಥಾನದಲ್ಲಿರೋದ್ರಿಂದ ಎಷ್ಟೇ ಪ್ಲ್ಯಾನಿಂಗ್ ಮಾಡಿದರೂ ಕೂಡ ಧನವ್ಯಯ ಅನ್ನುವಂಥದ್ದು ಆಗ್ತಾನೇ ಬರುತ್ತೆ. ಅದು 7.5 ಪ್ರಭಾವ ಅಂತ ಕೂಡ ಹೇಳ್ಬೋದು. ಬಟ್ ಏನು ಅಂದರೆ ಶಾಶ್ವತವಾದ ವ್ಯವಸ್ಥೆಗಳಿಗೆ ಧನವ್ಯಯ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಕುಂಭರಾಶಿಯವರಿಗೆ ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಮುಂದೆ. ಅದು 7.5 ಬಿಡುಗಡೆ ಆದ ನಂತರ ಗೋಚರಕ್ಕೆ ಬರುತ್ತೆ. ಅಲ್ಲಿಯ ತನಕ ಸ್ವಲ್ಪ ಫೈನಾನ್ಷಿಯಲಿ ಟೆನ್ಷನ್ಗಳನ್ನು ಶನಿ ಕೊಡ್ತಾನೆ ಬರ್ತಾನೆ. ವ್ಯಯಾಧಿಪತಿ ಧನಸ್ಥಾನಕ್ಕೆ ಬರೋದು ಧನವ್ಯಯ ಆಗೋದಕ್ಕೆ ಸ್ವಲ್ಪ ಕಾರಣಗಳಿರುತ್ತೆ. ಬಟ್ ಏನೇ ಇದ್ದರೂ ಶಾಶ್ವತವಾದ ವ್ಯವಸ್ಥೆಗಳಿಗಾಗಿ ಧನವ್ಯಯ ಆಗುತ್ತೆ ಅಂತ ಹೇಳ್ಬೋದು. ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಇವೆಲ್ಲ ತುಂಬ ಒಳ್ಳೆ ಒಂದು ಪರಿಹಾರ ಅಥವಾ ಫಲ ಕೊಡುವಂಥದ್ದು. ಕುಂಭರಾಶಿಯವರಿಗೆ ಫೆಬ್ರವರಿ 5ನೇ ತಾರೀಕಿನಿಂದ 2 ತಿಂಗಳ ಕಾಲ ಬುಧ ಮತ್ತು ಶುಕ್ರನ ಸಂಚಾರ ಉತ್ತಮ ಸ್ಥಿತಿಯಲ್ಲಿದೆ. ಶುಕ್ರ ಮತ್ತು ಶನಿಯ ಯುತಿ ಮುಂದಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಏನು ಶುಕ್ರ ಮತ್ತು ಶನಿ ಸೇರ್ತಾರೆ, ಇದು ಒಂದು ಅದ್ಭುತವಾದಂತಹ ಸಮಯ. ಫೈನಾನ್ಷಿಯಲಿ ತುಂಬ ಅನುಕೂಲಗಳನ್ನು ಕಾಣೋದಕ್ಕೆ ಒಂದು ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಸೊ ಕಳೆದ 2-3 ತಿಂಗಳಿಂದ 4-5 ಗ್ರಹಗಳು ವ್ಯಯಭಾವದಲ್ಲಿದ್ದರು ಕುಂಭರಾಶಿಯವರಿಗೆ. ಈಗ ಅವರು ಜನ್ಮರಾಶಿಯಲ್ಲಿ 5 ಗ್ರಹಗಳ ಯುತಿ ಉಂಟಾಗುತ್ತೆ. ಮುಂದಿನ ಮಾರ್ಚ್ ತಿಂಗಳಲ್ಲಿ ಅವರು ಇನ್ನೂ ಉತ್ತಮ ಸ್ಥಿತಿಗೆ ಬರ್ತಾರೆ. ಸೊ ಈಗಿಂದ ಯಾವುದೇ ಕೆಲಸಗಳನ್ನು ಪರಾಕ್ರಮದಿಂದ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಗ್ರಹಗಳ ಬಲ ಅನ್ನುವಂಥದ್ದು ಉತ್ತಮ ಸ್ಥಿತಿಯಲ್ಲಿರುತ್ತೆ. ಜೊತೆಯಲ್ಲಿ ಗುರುಬಲ ಕೂಡ ಬಹಳ ಅಪರೂಪದಲ್ಲಿ ಸಿಗುವಂಥದ್ದು, 5ನೇ ಮನೆಯಲ್ಲಿ ಗುರು ಬರುವಂಥದ್ದು. ಸೊ ಇದರ ಅನುಕೂಲಗಳನ್ನು ಕುಂಭರಾಶಿಯವರು ಈ ಸಮಯದಲ್ಲಿ ಪಡ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.